ಎಲ್ರಿಗೂ ನಮಸ್ಕಾರ. ಈಗಾಗಲೇ ನೀವು ಮಾನ್ಯ SP ಅವರ ಸ್ಫೂರ್ತಿದಾಯಕವಾದಂಥ ಭಾಷಣವನ್ನು ಕೇಳಿದ್ರಿ. ಆ ಭಾಷಣದಲ್ಲಿ ಮತ್ತು ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರುವ ಹಿನ್ನೆಲೆಯಲ್ಲಿ ಮಕ್ಕಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಈ ಸಂಸ್ಥೆಯ ವಿದ್ಯಾರ್ಥಿಗಳ ಬಗ್ಗೆ ಇರತಕ್ಕಂಥ ಕಾಳಜಿಯನ್ನು ಮತ್ತು ವಿದ್ಯಾರ್ಥಿಗಳಾಗಿ ನೀವು ನಿಮ್ಮ ಶಾಲೆ, ನಿಮ್ಮ ಕಾಲೇಜು, ನಿಮ್ಮ ಹಳ್ಳಿ ಹಾಗೂ ತಂದೆ ತಾಯಿಯರನ್ನ ಹೇಗೆ ಅವರಿಗೆ ಒಳ್ಳೆಯ ಹೆಸರು ತಂದುಕೊಳ್ಬೇಕು ಅನ್ನೋ ವಿಚಾರಗಳನ್ನ ಹೇಳಿದ್ರು. ಅವರಿಗೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ನಾನು ಈಗ ಜಿಲ್ಲಾಧಿಕಾರಿಗಳಾಗಿ ಬಂದ ಮೇಲೆ ಕಾಲೇಜಿನಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಎರಡನೇ ಕಾರ್ಯಕ್ರಮ ಇದು. ಮುಳುಬಾಗಿಲಿನಲ್ಲಿ ಮೊದಲನೇ ಕಾರ್ಯಕ್ರಮ. ಬಹಳ ವರ್ಷಗಳ ಹಿಂದೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಅಥವಾ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದೆ. ಕೆಲಸದ ಒತ್ತಡ ಇರೋದ್ರಿಂದ ಶಾಲೆ ಕಾಲೇಜುಗಳ ಕಾರ್ಯಕ್ರಮಗಳಿಗೆ ನಾನು ಹೆಚ್ಚಾಗಿ ಹೋಗ್ತಾ ಇರಲಿಲ್ಲ. ಆದರೆ ಅಮರಜ್ಯೋತಿ ಕಾಲೇಜಿಗೆ ಬರಬೇಕಾದ್ರೆ ನನಗೆ ಬಹಳ ಖುಷಿಯಾದಂಥ ಒಂದು ಸಂಗತಿ ಏನಪ್ಪ ಅಂತಂದ್ರೆ, ಈ ಸಂಸ್ಥೆ 25 ವರ್ಷಗಳಿಂದ ಅಸ್ತಿತ್ವದಲ್ಲಿದೆ. ಮುಳುಬಾಗಿಲಿರ್ತಕ್ಕಂಥ ಒಂದು ಸಣ್ಣ ತಾಲೂಕಿನಲ್ಲಿ, ಗಡಿ ಭಾಗದಲ್ಲಿರ್ತಕ್ಕಂಥ ಈ ತಾಲೂಕಿನಲ್ಲಿ ಕಾಲೇಜು ಮತ್ತು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸಾವಿರಾರು ಮಕ್ಕಳಿಗೆ ಅಕ್ಷರ ದಾಸೋಹ ಮಾಡ್ತಾ ಇರೋದನ್ನ ನಾಗರಾಜ್ ಅವರು ಮತ್ತು ಅಶೋಕ್ ಕುಮಾರ್ ಅವರು ಅವರ ಒಂದು ಕೊಡುಗೆಯನ್ನ ನೆನಪಿನಲ್ಲಿ ಇಟ್ಟುಕೊಂಡು ಅವರಿಗೆ ಅಭಿನಂದನೆಯನ್ನ ನಿಮ್ಮೆಲ್ಲರ ಮುಂದೆ ಸಲ್ಲಿಸಬೇಕು ಅನ್ನುವ ಏಕೈಕ ಕಾರಣದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ. ಆಮೇಲೆ ಇನ್ನೊಂದು ಸ್ವಾರ್ಥ ಬೇರೆ ಇದೆ. ಏನಂದ್ರೆ, ದ ಟೈಮ್ ಯು ಸ್ಪೆಂಡ್ ವಿತ್ ದ ಸ್ಟೂಡೆಂಟ್ಸ್ ಅಂಡ್ ದ ಟೀಚರ್ಸ್, ಐ ಆಲ್ವೇಸ್ ಡೀಮ್ ಇಟ್ ಆಸ್ ಗ್ರೇಟ್ ಪ್ರಿವಿಲೇಜ್. ವಿದ್ಯಾರ್ಥಿಗಳೊಂದಿಗೆ ಮತ್ತು ಟೀಚರ್ಸ್ ಜೊತೆಯಲ್ಲಿ ನಾವು ಕಳೆಯುವ ಸಮಯ ಇದೆಯಲ್ಲ, ಇದು ಅತ್ಯಂತ ಶ್ರೇಷ್ಠವಾದ ಸಮಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ಎರಡು ಕಾರಣ. ಒಂದು, ವೆನ್ ಯು ಇಂಟರಾಕ್ಟ್ ವಿತ್ ಸ್ಟೂಡೆಂಟ್ಸ್, ನಾಟ್ ಓನ್ಲಿ ದಟ್ ಯು ಬಿಕಮ್ ಯಂಗ್ ಇನ್ ಯುವರ್ ಥಾಟ್ಸ್ ಅಂಡ್ ಇನ್ ಯುವರ್ ಫೀಲಿಂಗ್ಸ್, but you will also be learning many new things according to that trend and also that age. ನಮ್ಮ ಕಾಲದಲ್ಲಿ ಕಲಿದೇ ಇರುವಂತಹ ಅನೇಕ ವಿಚಾರಗಳು ನೀವು ನಮಗೆ ಕಲಿಸ್ತೀರಿ. ಮತ್ತೆ ಟೀಚರ್ಸ್ಗಳ ಜೊತೆನಲ್ಲಿ ಇಂಟರಾಕ್ಟ್ ಮಾಡೋದ್ರಿಂದ ಆಲ್ವೇಸ್ ಪ್ಲೀಸ್ ರಿಮೆಂಬರ್ ಟು ಸ್ಪೆಂಡ್ ಟೈಮ್ ವಿತ್ ಟೀಚರ್ಸ್ ಅಂಡ್ ಬುಕ್ಸ್. ಇಟ್ ಈಸ್ ಆಲ್ವೇಸ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಒನ್ ಸೆಲ್ಫ್. You will learn more and you will become better as an individual, as a person, as a human being when you keep interacting with the teachers. ಆ ಕಾರಣಕ್ಕಾಗಿ ನಾನು 1 ಗಂಟೆ ಅವರಿಗೆ ಕೊಟ್ಟಿದ್ದು, ನಾಗರಾಜ್ ಅವರು, ಅಶೋಕ್ ಕುಮಾರ್ ಅವರಿಗೆ. ಆಮೇಲೆ ನಿಖಿಲ್ ಅವರು ಮಾತಾಡೋದ್ರಿಂದ ನೋಡಿ, ನಿಖಿಲ್ ಅವರು ಆಕಸ್ಮಿಕವಾಗಿ ಕಾರ್ಯಕ್ರಮದಲ್ಲಿ ಬಂದ್ರು ಕೂಡ ಎಷ್ಟು ಪ್ರೀತಿಯಿಂದ ಬಂದಿದ್ದಾರೆ. ಅವರ ಹೃದಯವಂತಿಕೆ ಎಷ್ಟು ದೊಡ್ಡದು ಅಂತ ಕೂಡ ನೀವು ಅರ್ಥ ಮಾಡ್ಕೋಬೇಕು. ಈ ಸ್ಟೇಜ್ನಲ್ಲಿ ನಿಮಗೆ ಇಬ್ಬರು ಬಹಳ ದೊಡ್ಡ ಮಾಡೆಲ್ಗಳು ಸಿಗ್ತಾರೆ ನಿಮಗೆ. ಮಾಡೆಲ್ ಅಂದ್ರೆ ಸಿನಿಮಾ ಮಾಡೆಲ್ಗಳಲ್ಲ, ರೋಲ್ ಮಾಡೆಲ್. ಒಬ್ರು ನಿಖಿಲ್ ಅವರು ಈಗಾಗಲೇ ಮಾತಾಡೋದು, ಬಹಳ ಸಣ್ಣ ವಯಸ್ಸಿನಲ್ಲೇ ರಾಷ್ಟ್ರ ಮಟ್ಟದ ಪರೀಕ್ಷೆಯನ್ನ ಪಾಸ್ ಮಾಡಿ ಅವರ ತಂದೆ ತಾಯಿಯ ಕನಸಿಗೆ, ಅವರ ಕನಸಿನಂತೆ ತಾವು ಜೀವನದಲ್ಲಿ ಅಂದುಕೊಂಡಂತೆ IPS ಪರೀಕ್ಷೆಯನ್ನು ಪಾಸ್ ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಕೆಲವು ಹೃದಯವಂತ ಮತ್ತು ದಕ್ಷ ಪೊಲೀಸ್ ಅಧಿಕಾರಿಗಳ ಪೈಕಿ ನಿಖಿಲ್ ಅವರು ಕೂಡ ಒಬ್ಬರಾಗಿದ್ದಾರೆ. ಅವರು ನಿಮಗೆ ಬಹಳ ದೊಡ್ಡ ಸ್ಫೂರ್ತಿದಾಯಕ ವ್ಯಕ್ತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಬ್ಬರು ಪಕ್ಕದಲ್ಲಿ ನಿಮಗೆ ಅವರು ಸಣ್ಣದಾಗಿ ಕೂತಿದ್ದಾರೆ, ನಿಮ್ಗೆ ಗೊತ್ತಾಗುತ್ತೆ. ಅವರು ನಿಮ್ಮ ಮುಳುಬಾಗಿಲು ಬಂದಿರತಕ್ಕಂಥ ಇನ್ನೊಬ್ಬ ಹೊಸ IPS ಅಧಿಕಾರಿ ಮುನೀಶಾ ಅವರು ಎಲ್ಲಿಯವರು ಗೊತ್ತಾ? ಅವರು ಈ ಊರಿನವರಲ್ಲ, ಈ ಜಿಲ್ಲೆಯವರು ಅಲ್ಲ, ಈ ರಾಜ್ಯದವರು ಅಲ್ಲ. ಅವರು ಹರಿಯಾಣದವರು, ದೆಹಲಿಯ ಪಕ್ಕದ ಹರಿಯಾಣದವರು. ಸಣ್ಣ ವಯಸ್ಸಿನಲ್ಲೇ IPS ಎಕ್ಸಾಮ್ ಪಾಸ್ ಮಾಡಿ
IPS ಮಾಡಿ ಕರ್ನಾಟಕಕ್ಕೆ ಸೆಲೆಕ್ಷನ್ ಆಗಿ ಈಗ ನಮ್ಮ ಜಿಲ್ಲೆಯ ಈ ಮುಳಬಾಗಿಲಿಗೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಇಂಡಿಪೆಂಡೆಂಟ್ ಆಗಿ ಕಾರ್ಯನಿರ್ವಹಿಸಕ್ಕೆ ಬಂದಿದ್ದಾರೆ. 1 ವರ್ಷ ನಿಮ್ಮ ತಾಲೂಕಿನಲ್ಲಿ ಇರ್ತಾರೆ. ಅವರು ಮಾಡಿರ್ತಕ್ಕಂಥ ಸಾಧನೆಯೂ ಕೂಡ ನಿಮಗೆ ಬಹಳ ದೊಡ್ಡ ಸ್ಫೂರ್ತಿ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿದ್ಯಾರ್ಥಿಗಳ ಜೊತೆ ಕಳೆಯುವ ಪ್ರತಿಯೊಂದು ಸಮಯವೂ ಕೂಡ ಬಹಳ ಶ್ರೇಷ್ಠವಾದದ್ದು ಅಂತ ನಾನು ಹೇಳಿದೆ. ನಾನು ಇಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ನಿಮ್ ಜೊತೆ ಏನ್ ಮಾತಾಡಬಹುದು ನಾನು ಅಂತ. ತಕ್ಷಣಕ್ಕೆ ನನಗೆ ಅರುಣಿಮಾ ಸಿನ್ಹಾ ಅನ್ನುವಂತ ಅದ್ಭುತವಾದ ಮಹಿಳೆಯ ಹೆಸರು ಜ್ಞಾಪಕಕ್ಕೆ ಬಂತು. I do not know how many of you have heard this great lady called Arunima Sinha. ಕೇಳಿದ್ದೀರಾ? ಅರುಣಿಮಾ ಸಿನ್ಹಾ ಅನ್ನೋರು 24 ವರ್ಷದ ಹುಡುಗಿ, ಉತ್ತರ ಪ್ರದೇಶದವರು, ಲಕ್ನೋದವರು. 24 ವರ್ಷದ ಹುಡುಗಿ ಒಂದು ಪರೀಕ್ಷೆಯನ್ನ ಬರೆಯೋದಕ್ಕೆ ಲಕ್ನೋ ಇಂದ ಡೆಲ್ಲಿಗೆ ಟ್ರೈನಲ್ಲಿ ಹೋಗ್ತಾಳೆ. ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಆ ಟ್ರೈನ್ ಮೇಲೆ ಗೂಂಡಾಗಳು ಅಟ್ಯಾಕ್ ಮಾಡ್ತಾರೆ. ದ ರಾಬರ್ಸ್ ದೇ ಅಟ್ಯಾಕ್ ದ ರನ್ನಿಂಗ್ ಟ್ರೈನ್. ಚಲಿಸುತ್ತಿರುವ ಟ್ರೈನ್ ಮೇಲೆ ಅಲ್ಲಿ ಬಹಳ ಡಕಾಯಿತಿಗಳಿರ್ತಾರೆ. ಡಕಾಯಿತರು ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಅಲ್ಲಿರ್ತಕ್ಕಂಥ ಪ್ಯಾಸೆಂಜರ್ಸ್ಗಳಿಗೆಲ್ಲ ಅವ್ರೇನೋ ಒಡವೆಗಳೆಲ್ಲ ಹಾಕೊಂಡಿದ್ರು ಅಥವಾ ಅವ್ರ ವ್ಯಾಲ್ಯೂಬಲ್ಸ್ ಏನಿತ್ತು ಅದೆಲ್ಲ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಈ ಹುಡುಗಿ ಅಲ್ಲಿ ಕೂತಿರ್ತಾಳೆ. ತನ್ನಲ್ಲಿರುವಂತಹ ಹಣ ಮತ್ತು ಚಿನ್ನವನ್ನು ಅವರು ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ಇವಳು ರೆಸಿಸ್ಟ್ ಮಾಡ್ತಾಳೆ. ಶಿ ರೆಸಿಸ್ಟ್ ಅಂಡ್ ಶಿ ಅಬ್ಜೆಕ್ಟ್ಸ್. ಡು ಯು ನೋ ವಾಟ್ ಹ್ಯಾಪನ್ ದ ರಿಸಲ್ಟ್? ಆಗ ಅಲ್ಲಿದ್ದಂತ ಆ ಕಳ್ಳರು ಡಕಾಯಿತರು ಚಲಿಸ್ತಾ ಇರುವ ರೈಲಿನಿಂದ ಅವಳನ್ನು ತೂದು ಆಚೆ ಬಿಸಾಕ್ತಾರೆ. She was literally thrown out of the moving train. When she was thrown out of the train, she fell on the track. ಟ್ರ್ಯಾಕ್ ಮೇಲೆ ಬಿದ್ದಂತ ಹೆಣ್ಣು ಮಕ್ಕಳ ಮೇಲೆ ಆ ಕಡೆಯಿಂದ ಬರ್ತಾ ಇರುವಂತ ಟ್ರೈನು ಅವಳ ಕಾಲ ಮೇಲೆ ಹಾಕೋಗ್ಬಿಡ್ತದೆ. And in that accident, tragic accident, Arunima loses her left leg. ಎಡಗಾಲನ್ನ ಕಳ್ಕೊಂಡು ಸಂಪೂರ್ಣವಾಗಿ ಅದನ್ನ ಕತ್ತರಿಸಬೇಕಾದಂತ ಒಂದು ಸಂದರ್ಭ ಬರ್ತದೆ. ನಂತರ ಅವಳನ್ನ ಡೆಲ್ಲಿ ಕರ್ಕೊಂಡು ಹೋಗಿ ಅವಳು ಹೋಗ್ತಾ ಇದ್ದ ಡೆಲ್ಲಿಗೆ ಒಂದು ಪರೀಕ್ಷೆ ಬರೆಯಕ್ಕೆ ಹೋಗ್ತಾ ಇದ್ರು. CIS ಪರೀಕ್ಷೆ ಬರೆಯಕ್ಕೆ ಹೋಗ್ತಾ ಇದ್ರು. ದೆಹಲಿಗೆ ಹೋಗಿ ಅಲ್ಲಿ ಇರ್ಬೇಕಾದ್ರೆ ಅವರು ಆರೈಕೆ ಎಲ್ಲ ಆದ್ಮೇಲೆ ಏನಂದ್ಕೋಬೇಕು, 24 ವರ್ಷದ ಹುಡುಗಿಗೆ ಜೀವನನೇ ಮುಗಿದೈತಲ್ವ, ನನಗೆ ಬದುಕಿದೆಯಾ ನನ್ನ ಜೀವನದಲ್ಲಿ, ನಾನೇನೋ ಕನಸುಗಳು ಕಟ್ಕೊಂಡಿದ್ದೆ, ಯಾವುದೋ ಒಂದು ಇನ್ಸಿಡೆಂಟ್ ನನಗೂ ಸಂಬಂಧ ಇಲ್ಲ, ಆಕಸ್ಮಿಕವಾಗಿ ಅನಿವಾರ್ಯವಾಗಿ ಆಗೋಯ್ತು. ಆದ್ರೆ ಆ ಹುಡುಗಿ ಸುಮ್ಮನೆ ಕೂರ್ಲಿಲ್ಲ. ಆ ಆಸ್ಪತ್ರೆಯಲ್ಲಿ ಇರ್ಬೇಕಾದ್ರೇನೆ ನಿಮ್ಮ ಕ್ರಿಕೆಟ್ ಸ್ಟಾರ್ ಯುವರಾಜ್ ಸಿಂಗ್ ಗೊತ್ತಲ್ಲ, ಆ ಯುವರಾಜ್ ಸಿಂಗ್ನ ಜೀವನ ಚರಿತ್ರೆಯನ್ನ ಆ ಟಿವಿಯಲ್ಲಿ ನೋಡ್ತಾರೆ. And she was very much and greatly inspired by how Yuvraj Singh is struggled to come out of this cancer. He was the one who successfully fought against cancer. ಕ್ಯಾನ್ಸರ್ ವಿರುದ್ಧವಾಗಿ ಗೆದ್ದಂತ ಅವನ ಕಥೆಯನ್ನು ನೋಡಿ ನಾನು ಯಾಕೆ ಬದುಕಬಾರದು, ಕೇವಲ ಕಾಲು ಕಳ್ಕೊಂಡಿದ್ದಕ್ಕೋಸ್ಕರ ನನ್ನ ಜೀವನ ಕಳ್ಕೋಬೇಕಾ ಅನ್ನೋ ತೀರ್ಮಾನಕ್ಕೆ ಬಂದು, ಯು ಬಿಲೀವ್ ಇಟ್ ಆರ್ ನಾಟ್, ಶಿ ಸೆಟ್ಸ್ ಎನ್ ಇಂಡಿಯನ್ ರೆಕಾರ್ಡ್ ಫಾರ್ ದಿ ಫಸ್ಟ್ ಟೈಮ್. ಒಂದು ಕಾಲು ಕಳ್ಕೊಂಡಿದ್ರು ಕೂಡ ಶಿ ಬಿಕಮ್ಸ್ ದ ಫಸ್ಟ್ ಫೀಮೇಲ್ ಇಂಡಿಯನ್ ಟು ಕ್ಲೈಮ್ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಒಂದು ಕಾಲಿಲ್ಲದೆ 10 ಬಂಗಳು ಬೇಕಾದ್ರೆ ಅವಳಿಗೆ ಎಂತಹ ವಿಲ್ ಪವರ್ ಇದ್ದಿರಬೇಕು ಯೋಚನೆ ಮಾಡಿ, ಎಂತಹ ದೊಡ್ಡ ಸಾಧನೆ ಮಾಡಿರಬೇಕು. ಅಂಡ್ ರಿಮೆಂಬರ್, ಶಿ ವಾಸ್ ನಾಟ್ ಎನ್ ಆರ್ಡಿನರಿ ವುಮನ್ ಅಂಡ್ ಶಿ ವಾಸ್ ಎ ನ್ಯಾಷನಲ್ ವಾಲಿಬಾಲ್ ಅಂಡ್ ಫುಟ್ಬಾಲ್ ಪ್ಲೇಯರ್ ಫಾರ್ 7 times. ಅಂಡ್ ದಟ್ ಲೇಡಿ 2011 4 ಕಳ್ಕೊತಾಳೆ, 2013 ಮೌಂಟ್ ಎವರೆಸ್ಟ್ ಹತ್ತುತ್ತಾಳೆ. ಆಮೇಲೆ ನಮ್ಮ ಸರ್ಕಾರದವರು ಅವರಿಗೆ ಪದ್ಮಶ್ರೀನೂ ಕೊಡ್ತಾರೆ, ಕಾಂಪನ್ಸೇಷನ್ ಕೊಡ್ತಾರೆ. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಬಹುಶಃ ಆಕೆ ಅನುಭವಿಸಿದ್ರೆ ನಾವು ಒಂದು 5% 10% ಅನುಭವಿಸಿದ್ರೆ ಆ ನೋವು, ಆ ಸಂಕಟ, ಆ ಅವಮಾನಗಳು, ಆ ಹತಾಶೆ, ಅಂದ್ರೆ ಜೀವನದಲ್ಲಿ ಎಲ್ಲವೂ ಮುಗಿದೈತು ಅನ್ನುವ ಸಂದರ್ಭ ಬಂದಾಗ ನಿಮಗೆಲ್ಲೋ ಅಲ್ಲಿ ಒಂದು ಕಡೆ ಒಂದು ಕಿರಣ, ಒಂದು ಬೆಳಕು ನಿಮಗೆ ದಾರಿಯನ್ನು ತೋರಿಸ್ಕೊಡುತ್ತೆ. ವಿದ್ಯಾರ್ಥಿಗಳಾಗಿ ನೀವು ಕಲಿಬೇಕಾಗಿದ್ದು ಈ ಒಂದು ಹಠ, ಈ ಛಲ, ಈ ಶ್ರದ್ಧೆ ನಿಮ್ಮಲ್ಲಿ ಬರಬೇಕು. ಏನಾದರೂ ಒಂದು ಸಾಧಿಸಬೇಕು. ಯಾಕಂದ್ರೆ
ಮನುಷ್ಯ ಹುಟ್ಟಿರೋದೇ ಬದುಕಿ ಸಾಧಿಸೋದಕ್ಕೆ. ಸಾಧಿಸಬೇಕು ಅಂದ್ರೆ ಅದಕ್ಕೆ ಒಂದೇ ಕ್ಷೇತ್ರ ಆಗ್ಬೇಕು ಅಂತೇನಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲೇ ನೀವು ಹೆಸರು ಮಾಡಬೇಕು ಅಂತೇನಿಲ್ಲ. ನಿಮಗೆ ಇಷ್ಟವಾದ ಯಾವುದೇ ಕ್ಷೇತ್ರವನ್ನ ನೀವು ಆಯ್ಕೆ ಮಾಡಿಕೊಳ್ಳಿ. ಬಟ್ ಯು ಶುಡ್ ಹ್ಯಾವ್ ದಟ್ ಆಪ್ಟಿಟ್ಯೂಡ್, ಯು ಶುಡ್ ಹ್ಯಾವ್ ದಟ್ ಪ್ಯಾಷನ್. ನಿಮಗೆ ಅದೊಂದು ಆಸಕ್ತಿ ಇರಬೇಕು, ಅದೊಂದು ಹುಚ್ಚಿರಬೇಕು, ಅದೊಂದು ಗೀಳಿರಬೇಕು. ಆ ಗೀಳು ಬಂದ್ರೆ ಮಾತ್ರ ಒಳಗಡೆ, ನಿಮ್ಮ ಒಳಗಡೆ ಒಂದು ಜ್ಯೋತಿ, ಅದು ಒಳಗಡೆ ಒಂದು ಫೈರ್ ಅಂತ ಕರಿತೀವಲ್ಲ, ಆ ಬೆಂಕಿ, ಆ ಜ್ವಾಲೆ ಉರಿಯೋದಕ್ಕೆ ಸಾಧ್ಯವಾಗುತ್ತೆ. ಆ ಜ್ವಾಲೆಯನ್ನ ಸದಾಕಾಲ ನೀವು ಕಾಪಿಟ್ಟುಕೊಳ್ಳುವಂತ ಕೆಲಸವನ್ನು ಮಾಡಬೇಕು. ಮುಳುಬಾಗಿಲಂತ ಒಂದು ಸಣ್ಣ ತಾಲೂಕಿನಲ್ಲಿ ನೀವೆಲ್ಲರೂ ಶಿಕ್ಷಣ ಪಡಿತಾ ಇದ್ದೀರಿ. ಆ ಶಿಕ್ಷಣಕ್ಕೆ ಒಂದು ಅರ್ಥ ಇರಬೇಕಲ್ವಾ? ನೀವು ಕಲಿಯುವ ಶಿಕ್ಷಣ ನಿಮ್ಮನ್ನ ಮನುಷ್ಯರನ್ನಾಗಿ ಮಾಡಬೇಕು, ಮೃಗಗಳನ್ನಾಗಿ ಮಾಡಬಾರದು. ಶಿಕ್ಷಣ ಯಾವತ್ತೂ ನಮಗೆ ಮೌಲ್ಯಗಳನ್ನ ಕಲಿಸ್ಕೊಡ್ಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದರು, ಎಜುಕೇಶನ್ ಇಟ್ ಈಸ್ ನಾಟ್ ಸಿಂಪ್ಲಿ ಇಂಪಾರ್ಟೆನ್ಸ್ ಆಫ್ ಇನ್ಫಾರ್ಮೇಶನ್ ಅಂಡ್ ನಾಲೆಡ್ಜ್ ವಿತ್ ದ ಫೋರ್ ವಾಲ್ಸ್ ಆಫ್ ದ ಕ್ಲಾಸ್ ರೂಮ್. It is nothing but building your own character. It is building your personality. How can you build your personality? How can you build your character? ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗಬೇಕಾದ್ರೆ ಇಂತಹ ಶಾಲೆಗಳು ಒಂದಷ್ಟು ಮೌಲ್ಯಗಳು. ಮೌಲ್ಯ ಅಂದ್ರೆ ಏನು? ಎಲ್ಲರನ್ನ ಪ್ರೀತಿಸೋದು, ಇನ್ನೊಬ್ಬರ ಜೊತೆ ಸಹಬಾಳ್ವೆ ಸೌಹಾರ್ದತೆಯಿಂದ ಬದುಕೋದು, ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಮನಸ್ಸನ್ನ ಇಟ್ಕೊಳ್ಳೋದು, ಇದು ಮನುಷ್ಯತ್ವದ ಗುಣಗಳು. ಇವತ್ತು ಏನಾಗೋಗಿದ್ದೀವಿ, ನಾವೆಲ್ಲರೂ ಶಿಕ್ಷಣ ಪಡಿತಾ ಇದ್ದೀವಿ, ವಿದ್ಯಾವಂತರಾಗ್ತಾ ಇದ್ದೀವಿ. ನಾನು ಇತ್ತೀಚೆಗೆ ಗಮನಿಸಿದಾಗೆ ಈ ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅಕ್ಷರವಂತರ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ, ವಿಚಾರವಂತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಕ್ಕಿಂತ ನನಗೆ ಇನ್ನೂ ಬೇಸರ ಏನಪ್ಪ ಅಂದ್ರೆ, ವಿಚಾರವಂತರಿಗಿನ್ನ ಹೃದಯವಂತರ ಸಂಖ್ಯೆ ಇನ್ನೂ ಕಡಿಮೆ ಆಗ್ತಾ ಇದೆ. ನನ್ನ ತಾಯಿ, ನನ್ನ ತಂದೆ ಅಥವಾ ನನ್ನ ಅಜ್ಜ ಅಜ್ಜಿ ನನ್ನಷ್ಟು ಓದಿರ್ಲಿಕ್ಕಿಲ್ಲ ಅಲ್ವಾ? ಯೋಚನೆ ಮಾಡಿ. ಮೈ ಮದರ್, ಶಿ ನೆವರ್ ವೆಂಟ್ ಟು ಗ್ರಾಜುಯೇಷನ್, ಶಿ ನೆವರ್ ವೆಂಟ್ ಟು ಯೂನಿವರ್ಸಿಟಿ. My grandmother, she did not go to school, and my great grandmother, she never knew anything about literacy or education or whatever writing. ನೀವು ಓದೋ ವಿಚಾರ ಹೇಳ್ತಾರೆ, ಏನೂ ಗೊತ್ತಿರಲಿಲ್ಲ. ಆದರೆ ಅವರೆಲ್ಲರೂ ಕೂಡ ಅದ್ಭುತವಾದ ಜೀವನವನ್ನು ನಡೆಸಿದ್ರು, ನಮಗೆ ಮೇಲ್ಪಂಕ್ತಿಯನ್ನು ಹಾಕೊಟ್ರು. ಯಾಕೆಂದ್ರೆ ಅವರೆಲ್ಲರೂ ವಿದ್ಯಾವಂತರಾಗಿದ್ದೇ ಹೋದ್ರು, ವಿಚಾರವಂತರಾಗಿದ್ದೇ ಹೋದ್ರು, ಅವರು ಹೃದಯವಂತರಾಗಿದ್ದರು ಮತ್ತು ಬುದ್ಧಿವಂತರಾಗಿದ್ದರು. Therefore ಹೇಳ್ತಾರೆ, it is better to have common sense, 1000 times better to have common sense without education rather than having education without common sense. ಇವತ್ತು ನಮಗೆ ಶಿಕ್ಷಣ ಇದೆ, ಸಮಯ ಪ್ರಜ್ಞೆ ಕಡಿಮೆ ಆಗಿದೆ, ಸಾಮಾನ್ಯ ಜ್ಞಾನ ಕಡಿಮೆ ಆಗಿದೆ, ಸಹಬಾಳ್ವೆಯ ಮಹತ್ವ ನಾವೆಲ್ಲ ಮಟ್ಟುಬಿಟ್ಟಿದ್ದೀವಿ. ದ್ವೇಷ, ಮೋಸ, ಅನ್ಯಾಯ, ದುರಾಸೆ ಇವರೇ ಸಾಯ್ತಾ ಇದ್ದೀವಲ್ವಾ? ಮೊನ್ನೆ ನಾನೆಲ್ಲ ಹೇಳ್ತೇನೆ, ನಮ್ಮ ಶಿವಬೋರ್ ಗೊತ್ತು, ಅರಿಷಡ್ ವರ್ಗಗಳು ಅಂತ ನಾವು ಮಾತಾಡ್ತೀವಿ ಕಾಲೇಜಿನಲ್ಲಿ ಎಲ್ಲ ಹೇಳಿರುವ ಶಾಲೆಗಳಲ್ಲಿ. ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರ, ಇದು ಒಂದ್ ಕಡೆ ಪಕ್ಕಕ್ಕೆ ಇಟ್ಬಿಡಿ. ಇದೆಲ್ಲರಿಗೂ ಇರುತ್ತೆ. ಅದನ್ನ ನಿಯಂತ್ರಣದಲ್ಲಿ ಯಾರು ಇಟ್ಕೊಳ್ಳೋಕೆ ಸಾಧ್ಯವೋ ಅವ್ರು ಮಾತ್ರ ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗ್ತದೆ. ಅದಲ್ಲದೆ ಇವತ್ತು ನಮ್ಮನ್ನ ಕಾಡ್ತಾ ಇರುವ ಇನ್ನಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳೇನಪ್ಪ ಅಂದ್ರೆ ಹಣದ ಭೂತ. ನಾವೆಲ್ಲರೂ ಹಣದ ಹಿಂದೆ ಹೋಗ್ತಾ ಇದ್ದೀವಿ. ಆಲ್ ಆಫ್ ಅಸ್ ಆರ್ ಚೇಸಿಂಗ್ ಮನಿ, ಆಲ್ ಆಫ್ ಅಸ್ ಆರ್ ಚೇಸಿಂಗ್ ಫೇಮ್, ಆಲ್ ಆಫ್ ಅಸ್ ಆರ್ ಚೇಸಿಂಗ್ ನೇಮ್. ಇದು ನಿಲ್ಲಬೇಕು. ಹಣದ ಹಿಂದೆ, ಅಧಿಕಾರದ ಹಿಂದೆ, ಕೀರ್ತಿಯ ಹಿಂದೆ. ಕೀರ್ತಿ ಶನಿ ಒಂದ್ಸಾರಿ ಎಗರೇರ್ಬಿಟ್ರೆ ಯಾವತ್ತೂ ಕೂಡ ನಮ್ಮನ್ನ ಇಡುವುದಿಲ್ಲ. ಅದು ನಿಮಗೆ ಎಗರೇರ್ಬೇಕಾಗಿರೋದು ಓದುವ ಶನಿ. ಅದು ಶನಿ ಅಂತ ಹೇಳೋದಾದ್ರೆ ಆ ಓದುವ ಗೀಳು, ಬರಿತಕ್ಕಂಥ ಗೀಳು ಅಥವಾ ಬೇರೆ ಬೇರೆ ಆಸಕ್ತಿಗಳು ನಿಮ್ಮಲ್ಲಿ ಹೆಚ್ಚು ಪ್ರೀತಿಯನ್ನ, ಹೆಚ್ಚು ನಿಮ್ಮನ್ನ ಮಾನವಂತರಾಗಿ ಮಾಡುವ ಕೆಲಸವನ್ನ ಮಾಡಬೇಕು. ಅದಕ್ಕೆ ನಾನು ನಿಮ್ಗೆ ಹೇಳೋದೇನಂದ್ರೆ, ಓದೋದ್ರ ಅಭ್ಯಾಸವನ್ನ ಮಾಡಿಕೊಳ್ಳಿ ಹೆಚ್ಚು ಹೆಚ್ಚು. ಇವತ್ತು ಕಷ್ಟ, ನೀವೆಲ್ಲ ಗ್ಲೋಬಲೈಸೇಷನ್ ಆದ್ಮೇಲೆ ಹುಟ್ಟಿದವರು, ನಿಮ್ ಜೊತೆ ಮಾತಾಡೋದೇ ಬಹಳ ಕಷ್ಟ. ಈಗಿನ ಮಕ್ಕಳು ಹೆಂಗಿದ್ದಾರೆ ಅಂದ್ರೆ, ನಮ್ಮಲ್ಲಿ ಟಚ್ ಮೀ ನಾಟ್ ಅಂತ ಒಂದು ಗಿಡ ಇದೆ ಅಲ್ವಾ, ಮುಟ್ಟಿದ್ರೆ ಮುನಿ ಅಂತ. ನೀವು ಮುಟ್ಟೋದು ಅಲ್ಲ, ನೀವು ಮಾತಾಡಿದ್ರೆ ಮುಂದೆ ಬಿಡ್ತೀರಿ. ನೀವು ಹಂಗಿರಬಾರ್ದು. ಅಷ್ಟೊಂದು ಅತಿ ಸೂಕ್ಷ್ಮವಾಗಿ ಬದುಕಬಾರ್ದು. ಮತ್ತೆ ಇವತ್ತು ಯಾವ ರೀತಿ ಬದುಕ್ತಾ ಇದ್ದೀವಿ ಅಂತಂದ್ರೆ, ನಮಗೆ ನಮ್ಮದೇ ಲೋಕ, ನಾನು ನಂದು,
ಅದು ಈ ಹಾಳಾದ FB Facebook ಎಲ್ಲ ಬಂದ್ಬಿಟ್ಟು ಇಷ್ಟು ದಿನ ನಮ್ಮ ಬೆನ್ನ ನಾವು ತಡ್ಕೋತಾ ಇದ್ದೋ. ಸರಿ, ಓಕೆ, ಇವತ್ತು ನಮ್ಮ ಬೆನ್ನು ನಾವು ತಡ್ಕೊಳ್ಳೋದಲ್ಲ, ನಮ್ಮ ಸೌಂದರ್ಯವನ್ನ ನಾವೇ ನೋಡ್ಕೊಂಡು ನಾವು ಇನ್ನೊಬ್ರು ನಮ್ಮನ್ನ ಸಂತೋಷ ಪಡಿಸ್ರಿ, ಬೆಲ್ಟಲ್ಲಿ ನೀವು ಚೆನ್ನಾಗಿದ್ದೀರಿ, ಸುಂದರವಾಗಿ ಕಾಣ್ತೀರಿ, ಅದ್ಭುತವಾಗಿದ್ದೀರಿ, ಬುದ್ಧಿವಂತರು ಅಂತ ಹೇಳೋ ಕಾಲ ಇತ್ತು. ಈಗ ಏನಿಲ್ಲ, ನಾನೇ ಡಿಕ್ಲೇರ್ ಮಾಡ್ಕೊಳ್ಳೋದು, ಐ ಆಮ್ ಸೋ ಬ್ಯೂಟಿಫುಲ್, ಲುಕ್ ಅಟ್ ದಿಸ್, ಡಿಡ್ ಯು ಸೀ ಮೈ ರೀಲ್ಸ್? ನನ್ನ ವಾಟ್ಸಪ್ ಅಲ್ಲಿ ನನ್ನ ಫೋಟೋ ನೋಡಿದ್ಯಾ? DP ನೋಡಿದ್ಯಾ? ನನ್ನ ಫೋಟೋ ಎಷ್ಟು ಚೆನ್ನಾಗಿದೆ ಅಲ್ವಾ? ದಿಸ್ ಇಸ್ ಅ ರೀಸನ್, ದಿಸ್ ಇಸ್ ಅ ಟೈಮ್ ವೇರ್ ವಿ ಆರ್ ಇನ್ ಟುಡೇ. ಇದನ್ನ ನಾವು ಕನ್ನಡದಲ್ಲಿ ಆತ್ಮರತಿ ಅಂತ ಕರೀತೀವಿ. ಆತ್ಮರತಿ ಅಂದ್ರೆ ನನ್ನನ್ನೇ ವ್ಯಾಮೋಹಕ್ಕೆ ಒಳಗಾಗೋದು, ನನ್ನನ್ನು ನಾನೇ ಪ್ರೀತಿಸಬೇಕು ನಿಜ, ಆದ್ರೆ ಅತಿಯಾಗಿ ನನ್ನನ್ನು ನಾನು ಪ್ರೀತಿಸೋದಿದೆಯಲ್ಲ, ಇದನ್ನ ಆತ್ಮರತಿ ಅಂತ ಕರೀತೀವಿ. ದಿಸ್ ಇಸ್ ಟೂ ಬ್ಯಾಡ್. ನಿಮ್ಗೆ ಗೊತ್ತಿದೆ, ಇವತ್ತು ನಾವೆಲ್ಲರೂ ಈ ಅತಿರೇಕದ ಬದುಕನ್ನ ಬದುಕ್ತಾ ಇದ್ದೇವೆ. But there is always a life in between these extremities. Life does not start with this end, that doesn't end with that end. It is in between. That is why Buddha always relevant. ಬುದ್ಧ ಯಾತಕ್ಕೆ ನಮ್ಮ ಮುಂದೆ ಬಹಳ ಹತ್ತಿರವಾಗ್ತಾನೆ ಅಂತಂದ್ರೆ, ಬುದ್ಧ ಹೇಳ್ತಾನೆ ಮಿಡಲ್ ಪಾತ್, ಆಲ್ವೇಸ್ ಮಿಡಲ್ ಪಾತ್ ಇಸ್ ಗುಡ್. ಅವನೊಂದು ಮಾತು ಹೇಳ್ತಾನೆ, ರೀಡಿಂಗ್ ಇಸ್ ಗುಡ್ ಬಟ್ ಥಿಂಕಿಂಗ್ ಇಸ್ ಬೆಟರ್. ಓದೋದ ಅಭ್ಯಾಸ ಒಳ್ಳೇದು, ಆದ್ರೆ ಓದೋದನ್ನ ಎಷ್ಟು ಜನ ಅರ್ಥ ಮಾಡ್ಕೊತೀರಿ, ಮನನ ಮಾಡ್ಕೊತೀರಿ? ಸೊ ರೀಡಿಂಗ್ ಇಸ್ ಗುಡ್ ಬಟ್ ಥಿಂಕಿಂಗ್ ಇಸ್ ಬೆಟರ್. ಹಂಗೆ ಇನ್ನೊಂದು ಸ್ವಲ್ಪ ಮುಂದುವರೆದು ಹೇಳ್ತಾನೆ, ಕ್ಲೆವರ್ನೆಸ್ ಇಸ್ ಗುಡ್, ಕ್ಲೆವರ್ನೆಸ್ ಇಸ್ ಗುಡ್. ನೀವೆಲ್ಲ ತುಂಬಾ ಕ್ಲೆವರ್. ಈಗ ನಾವೆಲ್ಲ ನಿಮ್ಗೆ ಏನ್ ಹೇಳ್ತೀವಿ ಅಂದ್ರೆ, ತುಂಬಾ ಸ್ಮಾರ್ಟ್ ಆಗಿರ್ಬೇಕು ಅಲ್ವಾ? ಈಸ್ ವೆರಿ ಸ್ಮಾರ್ಟ್, ಶಿ ಇಸ್ ವೆರಿ ಸ್ಮಾರ್ಟ್ ಅಂತ ಹೇಳ್ತೀವಿ. ಬಟ್ ಸ್ಮಾರ್ಟ್ನೆಸ್ ಇಸ್ ಗುಡ್ ಬಟ್ ಪೇಷನ್ಸ್ ಇಸ್ ಬೆಟರ್. ವಾಟ್ ಇಸ್ ಬೆಟರ್? ಪೇಷನ್ಸ್ ಇಸ್ ಬೆಟರ್. ಸೊ ಈ ಎಲ್ಲೋ ಒಂದು ಕಡೆ ನಾವು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಹಾಕೊಳ್ಳದೆ ಹೋದ್ರೆ ನಾವು ಹಲವಾರು ಸ್ವಯಂಕೃತ ಅಪರಾಧಗಳನ್ನ ಮಾಡುವಂತ ಒಂದು ಅಪಾಯಕ್ಕೆ ನಾವು ಈಡಾಗ್ಬಿಡ್ತೀವಿ. ಸೊ ಅದರಿಂದ ಏನು ನೀವು ಶಾಲೆಯಲ್ಲಿ ಓದ್ತಾ ಇದ್ದೀರಿ, ಕಾಲೇಜಿನಲ್ಲಿ ಓದ್ತೀರಿ, ಓದೋ ಕಡೆ ಹೆಚ್ಚು ಫೋಕಸ್ ಮಾಡಿ. ನಿಮಗೂ ಒಂದು ಟೈಮ್ ಬರುತ್ತೆ, ಕಾಯ್ಬೇಕು. ಯು ಪ್ಲೀಸ್ ವೇಟ್ ಫಾರ್ ಯುವರ್ ರೈಟ್ ಟೈಮ್. ಕಬ್ಬಣ ಆದ್ಮೇಲೆ ಕಂಡ್ರೆ ಅದನ್ನ ನೀವು ಬಗ್ಸಕ್ಕಾಗೋದು. ಕಾಯ್ದೆ ಇರುವ ಕಬ್ಬಣವನ್ನ ಬಗ್ಸಕ್ಕೆ ಯಾರ ಕೈಗೂ ಸಾಧ್ಯ ಇಲ್ಲ, ಅದಕ್ಕೆ ತುಂಬಾ ಶಕ್ತಿ ಬೇಕು. ಸೊ ನೀವೆಲ್ಲರೂ ಮಾಡಬೇಕು, ಅದಕ್ಕೊಂದು ಟೈಮ್ ಅಂತ ಬರುತ್ತೆ. ಅದಕ್ಕೆ ಈ ಶಿಕ್ಷಣ, ಅದಕ್ಕೆ ಈ ಮೌಲ್ಯಗಳು, ಇವೆಲ್ಲವೂ ನಿಮ್ಮನ್ನ ಒಂದಷ್ಟು ಮಾಗುವ ಹಾಗೆ ಮಾಡಬೇಕು. ಶಾಲೆಯಲ್ಲೂ ಅಷ್ಟೇ, ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವು ಕಾಲೇಜಿನಲ್ಲಿ ಪಾಠ ಕೇಳ್ತೀರಿ, ಈಗೆಲ್ಲ ನೀವು PUC ಬಂದಿದ್ದೀರಿ, ಡಿಗ್ರಿ ಬಂದಿದ್ದೀರಿ, ಹೊಸ ವರ್ಷ ಹೇಳ್ತಾ ಇದ್ರು ಯಾರು ನಾಗರಾಜ್ ಅವರು, ಹೊಸ ಕನಸುಗಳನ್ನ ಇಟ್ಕೊಂಡು ಬಂದಿದ್ದೀರಿ ನಿಜ. ಆದ್ರೆ ಕನಸೇ ಬೇರೆ, ಭ್ರಮೆನೇ ಬೇರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದೇರ್ ಇಸ್ ಆಲ್ವೇಸ್ ಎ ಡಿಫರೆನ್ಸ್ ಬಿಟ್ವೀನ್ ಇಲ್ಯೂಷನ್ ಅಂಡ್ ಡ್ರೀಮ್. APJ ಅಬ್ದುಲ್ ಕಲಾಂ ಅವರು ಇಗ್ನೈಟೆಡ್ ಮೈಂಡ್ಸ್ ಅನ್ನೋ ಪುಸ್ತಕ ಓದಿದ್ರೆ ಅಥವಾ ಓದಿದ್ರೆ ದಯವಿಟ್ಟು ಓದಿ, ಅಥವಾ ಅವರ ಜೀವನ ಚರಿತ್ರೆಯನ್ನ ಓದಿ. ಮಹನೀಯರ, ದಾರ್ಶನಿಕರುಗಳ ಜೀವನ ಚರಿತ್ರೆಯನ್ನು ಓದುವ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ನಿಮಗೆ ಬಹಳ ದೊಡ್ಡ ದೊಡ್ಡ ವಿಚಾರಗಳು ಅದರಿಂದ ಗೊತ್ತಾಗುತ್ತೆ. ನಾವು ಯಾಕೆ ಈ ರೀತಿ ಆಗಬಾರ್ದು? ನಮಗೂ ಒಂದು ಕನಸಿದೆ, ಆ ಕನಸನ್ನ ನನಸು ಮಾಡಿಕೊಡಕ್ಕೆ ನಿಮ್ಗೆ ಆದಂತ ಕಾರ್ಯತಂತ್ರಗಳು ಹೇಗಿರ್ಬೇಕು? ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ನಿಮ್ಮನ್ನ ಇಲ್ಲಿ ಕಳಿಸ್ತಾರೆ ಅನ್ನೋ ಮಾತನ್ನ ನಿಖಿಲ್ ಅವರು ಹೇಳ್ತಾರೆ ಅಲ್ವಾ? ನಿಮಗೂ ಗೊತ್ತಿದೆ ಅವ್ರು ಎಷ್ಟು ಕಷ್ಟಪಟ್ಟು, ಅವರು ಊಟ ಇಲ್ಲದೆ ಅವರು ಹೊಟ್ಟೆಗೆ ಇಲ್ಲದೆ ಹೋದ್ರು, ಅವ್ರು ಒಳ್ಳೆ ಬಟ್ಟೆ ಹಾಕದೆ ಹೋದ್ರು ಕೂಡ ನಿಮಗೆ ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಓದಬೇಕು, ಸಮಾಜದಲ್ಲಿ ಒಂದು ಉನ್ನತವಾದ ಸ್ಥಾನವನ್ನ ಗಳಿಸಬೇಕು ಅಂತ ಒಂದು ತಿಳ್ಕೊಳ್ಳಿ. ನೀವು ವಿದ್ಯಾವಂತರಾಗಿ ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋಗಿ, ದೊಡ್ಡ ಹುದ್ದೆಗೆ ಹೋಗಿ, ಆದ್ರೆ ಯಾವತ್ತೂ ಕೂಡ ನಿಮ್ಮ ಹೆತ್ತವರನ್ನ ಕಡೆಗಾಣಿಸುವ ಕೆಲಸವನ್ನ ಮಾತ್ರ ನೀವು ಯಾರು ಮಾಡಬಹುದು. If you are here today, it is all because of your parents. And please remember, give your best to your parents. ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಬೆಳೆಸಿದ್ದಾರೆ, ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅವರ ನಿರೀಕ್ಷೆಗಳನ್ನ ಹುಸಿ ಮಾಡೋ ಕೆಲಸವನ್ನ ಮಕ್ಕಳು ಯಾವತ್ತೂ ಮಾಡಬಾರದು. ಯಾಕಂದ್ರೆ ತಂದೆ ತಾಯಿ ಕೋಪ ಬರುತ್ತೆ, ಡಿಫ್ರೆನ್ಸಸ್ ಬರುತ್ತೆ. ನನಗೂ ನನ್ನ ತಾಯಿಗೂ ಬಹಳ ಡಿಫ್ರೆನ್ಸಸ್ ಇತ್ತು, ನನಗೂ ನಮ್ಮ ಅಮ್ಮನಿಗೂ ಬಹಳ ಡಿಫ್ರೆನ್ಸ್. ಅವರು ನಾನು ಏತಿ ಅಂದ್ರೆ ಅವರು ಪ್ರೇಮಿ ಅನ್ನೋರು, ಅಂದ್ರೆ ನಮ್ಮಮ್ಮ ಹೇಳಿದ್ದು ಏನು ಸರಿ ಇಲ್ಲ ಅಂತ ನನ್ನ ವಾದ ಆಗಿತ್ತು. ಹಂಗಂದ ಮಾತ್ರಕ್ಕೆ ನನಗೆ ನಮ್ಮ ಅಮ್ಮನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ನಮ್ಮ ಅಮ್ಮನ ಮೇಲೆ ಗೌರವ ಇಲ್ಲ ಅಂತಲ್ಲ. ಭಿನ್ನಾಭಿಪ್ರಾಯಗಳಿರುತ್ತೆ, ಕೋಪ ಇರುತ್ತೆ, ಹುಸಿ ಕೋಪಗಳಿರುತ್ತವೆ, ಸಣ್ಣ ಪುಟ್ಟ ಜಗಳಗಳಿರುತ್ತವೆ. But it doesn't mean that you have to hate your parents. Doesn't mean that you have to disrespect your parents. ಆ ತಾಯಿ
ಆ ತಂದೆ ಅವರ ಒಂದು ಸ್ಯಾಕ್ರಿಫೈಸ್, ತ್ಯಾಗ ಅಂತ ಹೇಳ್ತೀವಿ, ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವೆಲ್ಲರೂ ನಡ್ಕೋಬೇಕು ಅಂತಂದ್ರೆ, ನನಗೆ ಬಹಳ ಜನ ಹೇಳ್ತಾರೆ ಫ್ರೆಂಡ್ಸ್ಗಳೆಲ್ಲ, ನನ್ನ ಫ್ರೆಂಡ್ಸ್ಗಳು ಬಹಳ ಜನ ಅಮೆರಿಕ, ಇಂಗ್ಲೆಂಡ್, ಆಸ್ಟ್ರೇಲಿಯಾದಲ್ಲಿದೆ. ಅವ್ರು ಹೇಳ್ತಾರೆ, ಸರ್ ನನ್ನ ಮಗ ಅಮೆರಿಕಾದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಡಾಕ್ಟರ್ಸ್, ದ ಗ್ರೇಟೆಸ್ಟ್ ಸೈಂಟಿಸ್ಟ್, ನನ್ನ ಮಗ ಅವನೊಬ್ಬ ಬ್ರೈನ್ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ, ಹಾರ್ಟ್ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ, ಏನೇನೋ ಹೇಳ್ತಾರೆ. ಆದ್ರೆ ಅವ್ರ ತಂದೆ ತಾಯಿ ಇಲ್ಲಿ ಹಾರ್ಟ್ ಪೇಷಂಟ್ ಆಗಿ ನರಳ್ತಾ ಇರ್ತಾರೆ. ನಾನು ಒಂದೇ ಮಾತು ಕೇಳಿದೆ, ವಾಟ್ ಈಸ್ ದ ಯೂಸ್ ಇಫ್ ಯು ಮೇಕ್ ಯುವರ್ ಸನ್ ಅಂಡ್ ಡಾಟರ್ ಅ ಗ್ರೇಟ್ ಡಾಕ್ಟರ್ ಆರ್ ಇಂಜಿನಿಯರ್ ಆರ್ ಸೈಂಟಿಸ್ಟ್ ಹೂ ಇಸ್ ವರ್ಕಿಂಗ್ ಇನ್ ಸಮ್ವೇರ್ ಇನ್ ಸಮ್ ಡಿಫರೆಂಟ್ ಕಂಟ್ರೀಸ್, ಇಫ್ ದೇ ಕೆನಾಟ್ ಕಮ್ ಅಂಡ್ ಟ್ರೀಟ್ ಯು ವೆನ್ ಯು ಆರ್ ಇನ್ ಬೆಡ್. ನಾನು ಡೆತ್ ಬೆಡ್ ಅಲ್ಲಿ ಇದ್ದೀನಿ, ನಾನು ಸಾಯ್ತಾ ಇದ್ದೀನಿ, ನನ್ನ ಮಗ ಜಗತ್ತಿನಲ್ಲೇ ಕೊಂಡಾಡ್ತಕ್ಕಂಥ ದೊಡ್ಡ ಡಾಕ್ಟ್ರು, ನಾನೇ ಓದಿಸಿರೋದು, ಆದ್ರೆ ಅವನಿಗೆ ನನ್ನನ್ನು ಬಂದು ಟ್ರೀಟ್ ಮಾಡೋಕ್ಕೆ ಟೈಮ್ ಇಲ್ಲ. ಇಂಥ ಮಕ್ಕಳು ನನಗೆ ಬೇಕಾಗಿಲ್ಲ. ನಿಮಗೇನಾದರೂ ಬೇಕಾ? ನೋ. ದಟ್ ಇಸ್ ವೈ ಐ ಸೆಡ್, ಐ ಡೋಂಟ್ ನೋ ವೆದರ್ ಯು ಬಿಕಮ್ ಎ ಗ್ರೇಟ್ ಸೈಂಟಿಸ್ಟ್, ಎಂಜಿನಿಯರ್, ಡಾಕ್ಟರ್, ಏನಾಗ್ತಾರೆ ಗೊತ್ತಿಲ್ಲ, ಬಟ್ ನಾನು ನಿಮ್ಮಿಂದ ಅಪೇಕ್ಷೆ ಮಾಡಿದ್ರೆ ಪ್ಲೀಸ್ ಟ್ರೈ ಟು ಬಿಕಮ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ಐ ಡೋಂಟ್ ವಾಂಟ್ ಟು ಯು ಬಿ ಎ ಗ್ರೇಟ್ ಡಾಕ್ಟರ್ ಆರ್ ಎ ಗ್ರೇಟ್ ಇಂಜಿನಿಯರ್ ಆರ್ ಎ ಗ್ರೇಟ್ ಸೈಂಟಿಸ್ಟ್. ನೀವು ಬಹಳ ದೊಡ್ಡ ಸೈಂಟಿಸ್ಟ್ ಅನಿಸ್ಕೊಂಡ್ಬಿಟ್ಟು ಒಬ್ಬ ಕೆಟ್ಟ ವ್ಯಕ್ತಿ ಆಗೋದಾದ್ರೆ ನೀವು ಡಾಕ್ಟರ್ ಆಗಿ ಏನು ಪ್ರಯೋಜನ ಈ ಸಮಾಜಕ್ಕೆ? ಇಂಜಿನಿಯರ್ ಆಗಿ ಏನು ಪ್ರಯೋಜನ? ಅದಕ್ಕೆ ಹೇಳ್ತಾರೆ ನಮ್ಮ ಟೀಚರ್ಸ್ಗಳಿದ್ದಾರೆ, ನನಗೆ ನೆನಪಾಗ್ತಾ ಇದೆ, ಇಫ್ ಅ ಟೀಚರ್ ಒಬ್ಬ ಡಾಕ್ಟ್ರು ಕೆಟ್ಟವರಾದ್ರೆ ಒಬ್ಬ ವ್ಯಕ್ತಿ ಸಾಯ್ತಾರಂತೆ, ಒಬ್ಬ ಇಂಜಿನಿಯರ್ ಕೆಟ್ಟವನಾದ್ರೆ ಒಂದು ಬಿಲ್ಡಿಂಗ್ ಸಾಯ್ತದಂತೆ, ಆದ್ರೆ ಒಬ್ಬ ಟೀಚರ್ ಕೆಟ್ಟವನಾಗ್ಬಿಟ್ರೆ ಇಡೀ ಜನರೇಷನ್ ಸಾಕೋಗ್ಬಿಡುತ್ತೆ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಅ ಟೀಚರ್. So there are so many teachers here. I have worked as a teacher. I have enjoyed as a teaching as a great profession. I never dreamt to be a teacher. ನಾನು ಯಾವತ್ತೂ ನನ್ನ ಜೀವನದಲ್ಲಿ ಮೇಷ್ಟ್ರಾಗಿ ನನ್ನ ಜೀವನ ಶುರು ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಜೀವನ ಶುರು ಮಾಡಿದಾಗ ಗೊತ್ತಾಯ್ತು, ವಾಟ್ ಎ ನೋಬಲ್ ಪ್ರೊಫೆಷನ್ ಇಟ್ ಈಸ್, ವಾಟ್ ಎ ಗ್ರೇಟ್ ಪ್ರೊಫೆಷನ್ ಇಟ್ ಈಸ್. ಅದಕ್ಕೆ ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಒಬ್ಬ ಹಿಸ್ಟರಿನಲ್ಲಿ ಒಬ್ಬ ಬರ್ತಾನೆ, ಗೊತ್ತಿರಬೇಕು, ಗ್ರೀಕಲ್ಲಿ ಒಬ್ಬ ರಾಜ. ಅವನು ಹೇಳ್ತಾನೆ ಒಂದು ಮಾತು ತುಂಬಾ ಚೆನ್ನಾಗಿದೆ, ಐ ಒಬ್ಟೈನ್ಡ್ ಫ್ರಮ್ ಮೈ ಫಾದರ್ ದಿಸ್ ಬಾಡಿ ಅಂಡ್ ಲೈಫ್ ವಿಚ್ ಇಸ್ ಪೆರಿಷಬಲ್. ಐ ಒಬ್ಟೈನ್ಡ್ ಫ್ರಮ್ ಮೈ ಫಾದರ್ ದ ಬಾಡಿ ಅಂಡ್ ದ ಲೈಫ್ ವಿಚ್ ಇಸ್ ಪೆರಿಷಬಲ್. I obtained from my preceptor. Preceptor means guru, a teacher. I obtained my preceptor a life which is imperishable. My father brought me from heaven to earth. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಮೈ ಫಾದರ್ ಬ್ರಾಟ್ ಮೀ ಫ್ರಮ್ ಹೆವನ್ ಟು ಅರ್ತ್, ಬಟ್ ಮೈ ಗುರು, ಮೈ ಟೀಚರ್ ಅರಿಸ್ಟಾಟಲ್ ಟುಕ್ ಮೀ ಫ್ರಮ್ ಅರ್ತ್ ಟು ಹೆವನ್. ದಟ್ ಈಸ್ ದ ಗ್ರೇಟೆಸ್ಟ್ ಆಫ್ ಟೀಚರ್ಸ್. ಅರ್ಥ ಆಗ್ತಾ ಇದೆಯಾ? ನನ್ನ ತಂದೆ ತಾಯಿ ನನಗೆ ಈ ದೇಹ ಕೊಟ್ಟರು, ಈ ಜೀವನ ಕೊಟ್ಟರು, ಅದು ಶಾಶ್ವತ ಅಲ್ಲ, ಅದು ನಶ್ವರ. ಆದ್ರೆ ನನ್ನ ಗುರು, ನನ್ನ ಟೀಚರ್ ನನಗೊಂದು ಜೀವನ ಕೊಟ್ಟರು, ಆ ಜೀವನ ಶಾಶ್ವತವಾಗಿದೆ. ನನ್ನ ತಂದೆ ನನ್ನನ್ನ ಸ್ವರ್ಗದಿಂದ ಭೂಮಿಗೆ ಕರ್ಕೊಂಡು ಬಂದರು, ಆದ್ರೆ ನನ್ನ ಗುರು ಅರಿಸ್ಟಾಟಲ್ ಭೂಮಿಯಿಂದ ಸ್ವರ್ಗಕ್ಕೆ ಕರ್ಕೊಂಡು ಹೋದ್ರು ಮಾತನ್ನ ಹೇಳ್ತಾರೆ. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಅ ಟೀಚಿಂಗ್ ಪ್ರೊಫೆಷನ್. ನಾಳೆ ನೀವು ಟೀಚರ್ ಆಗ್ತಿರೋ, ಸೈಂಟಿಸ್ಟ್ ಆಗ್ತಿರೋ, ಲಾಯರ್ ಆಗ್ತಿರೋ, ವಾಟ್ ಎವರ್ ಇಟ್ ಈಸ್, ಬಟ್ ನಾನು ಯಾವಾಗಲೂ ಒಂದೇ ಮಾತು ಹೇಳೋದು, ಏನಾದರೂ ಆಗೋ ಮೊದಲು ನೀನು ಮಾನವನಾಗುವಂತ ಸಿದ್ಧೇಯ ಪುರಾಣ ಅಂತ ಹೇಳಿ. ಅದಕ್ಕಿಂತ ಹಿಂದೆ 400-500 ವರ್ಷಗಳಿಂದ ಪುರಂದರದಾಸ ಹೇಳಿದ್ರು, ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡದಿರಿ, ಹುಚ್ಚಪ್ಪಗಳಿಲ್ಲ ಅಂತ ಹೇಳಿದ್ರು. ದಿಸ್ ಲೈಫ್ ಈಸ್ ಅ ಗಿಫ್ಟ್. ಡು ಯು ನೋ ವಾಟ್ ವಿ ಆರ್ ಇಸ್ ಅ ಗಿಫ್ಟ್ ಆಫ್ ಗಾಡ್. ವಾಟ್ ವಿ ಬಿಕಮ್ ಇಸ್ ಅ ಗಿಫ್ಟ್ ಟು ಗಾಡ್. ಅರ್ಥ ಆಗ್ತಾ ಇದೆಯಾ? ವಾಟ್ ವಿ ಆರ್ ಇಸ್ ಅ ಗಿಫ್ಟ್ ಆಫ್ ಗಾಡ್. ನೀವು ದೇವ್ರು ನಂಬೋದಾದ್ರೆ ನಾನು ಇಟ್ಸ್ ಅ ಗಿಫ್ಟ್ ಆಫ್ ಮೈ ಪೇರೆಂಟ್ಸ್ ಅಂತ ಅನ್ಕೋತೀನಿ. ವಾಟ್ ಯು ಆರ್ ಇಸ್ ಅ ಗಿಫ್ಟ್ ಆಫ್ ಗಾಡ್. ವಾಟ್ ಯು ಬಿಕಮ್ ಈಸ್ ಅ ಗಿಫ್ಟ್ ಟು ಗಾಡ್. ನೀವು ಕೊಡಬಹುದಾದಂತಹ ಬಹಳ ಶ್ರೇಷ್ಠವಾದ ಕೊಡುಗೆ ಏನಪ್ಪಾ ಅಂತಂದ್ರೆ, ನೀವು ಒಳ್ಳೆ ವ್ಯಕ್ತಿಯಾಗಿ ಸಮಾಜಕ್ಕೆ ಬರಬೇಕು. ಓನ್ಲಿ ದೆನ್ ಯು ಬಿಕಮ್ ಅನ್ ಅಸೆಟ್ ಟು ದಿಸ್ ಸೊಸೈಟಿ. ಈ ಸಮಾಜಕ್ಕೆ ನೀವು ಅಸೆಟ್ ಆದಾಗ ನಿಮಗೆ ಬೇರೆಯವರ ನೋವು ನಿಮ್ಗೆ ಅರ್ಥ ಆಗತ್ತೆ, ಬೇರೆಯವರ ಕಣ್ಣೀರು ನಿಮ್ಗೆ ಅರ್ಥ ಆಗತ್ತೆ. ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ಶಿಕ್ಷಣದಲ್ಲಿ ಟೀಚರ್ಸ್ಗಳು ಸಿಲೆಬಸ್ ಮಾತ್ರ ಪಾಠ ಮಾಡ್ತಾರೆ. ಸಿಲೆಬಸ್ ಬಿಟ್ಟು ಜೀವನ ಅಂದ್ರೆ ಏನು, ಜೀವನದ ಪಾಠವನ್ನು ಮಾಡೋದು ಬಹಳ ಕಡಿಮೆ. ನಾನು ಐ ವುಡ್ ರಿಕ್ವೆಸ್ಟ್ ಆಲ್ ಮೈ ಟೀಚರ್ಸ್ ಹೂ ಆರ್ ಪ್ರೆಸೆಂಟ್ ಹಿಯರ್, ನನ್ನ ಟೀಚರ್ಸ್ಗಳು ನನಗೆ ಮಾಡಿದ
ಮೋಸವನ್ನ, ಅನ್ಯಾಯವನ್ನ ನೀವು ನಿಮ್ಮ ಮಕ್ಕಳಿಗೆ ದಯವಿಟ್ಟು ಮಾಡಬೇಡಿ. ಪ್ಲೀಸ್ ಟೀಚ್ ದೆಮ್ ದ ಲೆಸನ್ಸ್ ಆಫ್ ಲೈಫ್. The lessons of life which are very, very important. ಯಾಕೆ ಈ ಮಾತನ್ನು ಹೇಳ್ತಾನೆ ನಿಮಗೆ ಗೊತ್ತಾ? ನಾನು ಯೂನಿವರ್ಸಿಟಿ ಮೈಸೂರಿನಲ್ಲಿ ಗೋಲ್ಡ್ ಮೆಡಲಿಸ್ಟ್, MA ನಲ್ಲಿ ಗೋಲ್ಡ್ ಮೆಡಲಿಸ್ಟ್, ಎಲ್ಲ ಮೆಡಲ್ಗಳು ತಗೊಂಡು ನಾನು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಹತ್ರ ಹೋದ್ರೆ ನನಗೆ ಜಾಬ್ ಕೊಡಲಿಲ್ಲ. I was refused the post of a lecturer because I was a gold medalist of my own university. ನಾನು ಮಾಡಿದ ತಪ್ಪೇನು? ಹಗಲು ರಾತ್ರಿ ಓದಿ ಹುಡುಗಾಟವಾಗಿ ಖುಷಿಯಾಗಿ ಎಂಜಾಯ್ ಮಾಡಬೇಕಾಗಿರೋ ಟೈಮ್ನಲ್ಲಿ ಗೋಲ್ಡ್ ಮೆಡಲ್ಗಳು ತಗೊಂಡ ನನಗೆ ಯೂನಿವರ್ಸಿಟಿ ಆಫ್ ಮೈಸೂರು ಹೇಳುತ್ತೆ, ಯು ಆರ್ ಅನ್ಫಿಟ್ ಟು ಬಿಕಮ್ ಅ ಲೆಕ್ಚರರ್. ಅಲ್ಲಪ್ಪ, ನೀವೇ ನನಗೆ ಫಿಟ್ ಅಂತ ಹೇಳಿ ಗೋಲ್ಡ್ ಮೆಡಲ್ ಕೊಟ್ರಿ, ಫಸ್ಟ್ ರ್ಯಾಂಕ್ ಅಂತ ಹೇಳಿದ್ರಿ ನನ್ನ ಸಬ್ಜೆಕ್ಟ್ ಅಲ್ಲಿ, ಅಂಡ್ ನೌ ಯು ಆರ್ ಸೇಯಿಂಗ್ ದಟ್ ಐ ಆಮ್ ನಾಟ್ ಎಲಿಜಿಬಲ್ ಟು ಬಿಕಮ್ ಅ ಲೆಕ್ಚರರ್. ಎಸ್, ಐ ವಾಸ್ ಥ್ರೋನ್ ಔಟ್ ಆಫ್ ಮೈ ಯೂನಿವರ್ಸಿಟಿ. ಅನ್ನಂದ್ಬಿಟ್ಟು ಕೈ ಕಟ್ಟಿ ಕೂರ್ಲಿಲ್ವಲ್ಲ? ನಿಮ್ಮಲ್ಲಿ ಸ್ವಂತಿಕೆ ಇದ್ದಿದ್ರೆ, ನಿಮ್ಮಲ್ಲಿ ಯೋಗ್ಯತೆ ಸಾಮರ್ಥ್ಯ ಇದ್ದಿದ್ರೆ, ನಿಮ್ಮಲ್ಲಿ ಆತ್ಮವಿಶ್ವಾಸ ಇದ್ದಿದ್ರೆ, ನಿಮ್ಮಲ್ಲಿ ನಿಮ್ಮ ಬಗ್ಗೆ ನಂಬಿಕೆ ಇದ್ರೆ, ಅದೇ ವಿವೇಕಾನಂದ ಹೇಳು, ಹ್ಯಾವ್ ಫೇತ್ ಇನ್ ಯುವರ್ಸೆಲ್ಫ್. ಯಾರನ್ನೋ ನಂಬಿ ಹಾಳಾಗುವ ನಾವು, ದೇವರು ಧರ್ಮ ಅದು ಇದು ಅಂತೇಳಿ ಗಂಟೆ ಕಳೆಯುವ ನಾವು, ನಮ್ಮಲ್ಲಿರುವಂತ ಸಾಮರ್ಥ್ಯಗಳನ್ನ ಯಾಕೆ ನಾವು ನಂಬೋದಿಲ್ಲ? ಪ್ಲೀಸ್ ಹ್ಯಾವ್ ಫೇತ್ ಇನ್ ಯುವರ್ಸೆಲ್ಫ್. Have confidence in yourself. That is the greatest strength you have. ನಿಮ್ಮಲ್ಲಿ ನಂಬಿಕೆ, ಆತ್ಮವಿಶ್ವಾಸ ಇದ್ದಾಗ ಸಹಜವಾಗಿ ನೀವು ನಿಮ್ಮ ತಂದೆ ತಾಯಿಯಲ್ಲಿ ನಿಮ್ಮ ಬಗ್ಗೆ ಆತ್ಮವಿಶ್ವಾಸ ಅಥವಾ ವಿಶ್ವಾಸ ಬರುವ ಹಾಗೆ ಸಾಧ್ಯ ಆಗ್ತದೆ. ಈ ಕೆಲಸವನ್ನ ನೀವೆಲ್ಲರೂ ಮಾಡಲು ಸಾಧ್ಯವಾಗದರೆ, ಎಷ್ಟೇ ತೊಂದರೆಗಳು ಬರಲಿ, ಯಾವುದೇ ಕಾರಣಕ್ಕೂ ನಿಮ್ಮ ಶಿಕ್ಷಣವನ್ನ ಮಾತ್ರ ಮಧ್ಯದಲ್ಲಿ ನಿಲ್ಲಿಸಬಾರದು. ನಿಮಗೆ ಏನು ಆಸಕ್ತಿ ಇದೆ ಮುಂದುವರಿಸಿ. ಪ್ಲೀಸ್ ಡು ನಾಟ್ ಸ್ಟಾಪ್ ಯುವರ್ ಎಜುಕೇಶನ್ ಇನ್ ದ ಮಿಡಲ್. ಕಂಟಿನ್ಯೂ ಯುವರ್ ಎಜುಕೇಶನ್. ಯಾಕೆಂದ್ರೆ ಅಷ್ಟು ಸುಲಭವಾಗಿ ಏನೂ ಕೂಡ ಸಿಗುವುದಿಲ್ಲ. ನಾವು ಮರು ಪ್ರಯತ್ನಗಳು ಮಾಡ್ತಾನೆ ಇರಬೇಕು. ಮರಳಿ ಯತ್ನವ ಮಾಡಿದರೆ ಮಾತ್ರ ಜೀವನದಲ್ಲಿ ನಾವು ಒಂದಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಹೇಳ್ತಾ ಜಾಸ್ತಿ ಮಾತಾಡೋದು ಅಂತ ಅನ್ಸುತ್ತೆ. ಇಷ್ಟೊಂದು ನೀವು ನನ್ನನ್ನು ಸಹಿಸಿಕೊಳ್ಳಲ್ಲ. ನಮಸ್ಕಾರ, ಧನ್ಯವಾದಗಳು.